ಮಾನಸಿಕ ರೋಗ ಬೇರೆ ಬೇರೆ ತರ ನಮ್ಮ ENT ಅಲ್ಲಿ ನಾವು ಐಡೆಂಟಿಫೈ ಮಾಡ್ಬೋದು, ಇದು ಮಾನಸಿಕ ರೋಗ ಇರ್ಬೋದು ಅಂತ. ಈಗ ಫಾರ್ ಎಕ್ಸಾಂಪಲ್ ಬಾಯಲ್ಲಿ ಅಲ್ಸರ್ ಬರೋದು, ಸುಮ್ಗೆ ಅಲ್ಸರ್ ಬರಲ್ಲ, ಸಮ್ಟೈಮ್ಸ್ ಚೆನ್ನಾಗಿ ದೇಹದಲ್ಲಿ ನೀರಿಲ್ಲ ಅಂದ್ರೆ ಅವಾಗ ಬಾಯಿಗೆ ಅಲ್ಸರ್ ಬರ್ಬೋದು. ಬಟ್ ಆ ನೀರು ಯಾಕೆ ಸೇರ್ಲಿಲ್ಲ ದೇಹಕ್ಕೆ, ಅದು ಕ್ವೆಶನ್ ಕೇಳ್ಬೇಕಲ್ಲ. ಅವರಿಗೆ ಮಾನಸಿಕ ರೋಗ ಇದ್ಬಿಟ್ಟು ತುಂಬಾ ಸ್ಟ್ರೆಸ್ ಅಲ್ಲಿ ಇದ್ದಾಗ ಅವ್ನು ಎಲ್ಲಿ ನೀರು ಕುಡಿಯೋಕೆ ನೆನಪಿರುತ್ತೆ, ಸೊ ಅದರಿಂದನೂ ಬರುತ್ತೆ. ಸೊ ಒಂದು ಆಸಿಡ್ ರಿಫ್ಲಕ್ಸ್, ಸೊ ದೇರ್ ಆರ್ ಮೆನಿ ಸಿಂಪ್ಟಮ್ಸ್. ದೈಹಿಕವಾಗಿ ಆ ಸಿಂಪ್ಟಮ್ಸ್ ಕಾಣುತ್ತೆ, ಬಟ್ ಇರೋದು ಅಂಡರ್ಲೈನ್ ಕಾಸ್ ಮಾನಸಿಕ ರೋಗ. ಸೊ ಅದಕ್ಕೆ ಯಾವುದೇ ಕಾರಣಕ್ಕೆ ನಾವು ಏನೇ ಚಿಕಿತ್ಸೆ ಕೊಟ್ಟರು, ಈಗ ಸಾಮಾನ್ಯವಾಗಿ ನಾವು ದೈಹಿಕ ರೋಗ ಅಂತ ತಿಳ್ಕೊಂಡು ನಾವು ಚಿಕಿತ್ಸೆ ಕೊಟ್ಟು ಅದರಿಂದ ನಮ್ಗೇನು ರೆಸ್ಪಾನ್ಸ್ ಸಿಗ್ತಾ ಇಲ್ಲ ಅಂತ ಗೊತ್ತಿದ್ದಾಗ ಆವಾಗ ನಾವೇನು ಮಾಡಬೇಕು, ನಾವು ಅವರನ್ನು ನಮ್ಮ ಕೊಲೀಗ್ಸ್ ಇದ್ದಾರೆ, ಸೈಕ್ಯಾಟ್ರಿಕ್ ಕೊಲೀಗ್ಸ್ ಇದ್ದಾರೆ, ಅವ್ರ ಹತ್ರ ಸೈಕ್ ಎವ್ಯಾಲ್ಯೂಯೇಷನ್ ಅಂತ, ಏನು ಅವ್ರು ಹುಚ್ಚರು ಅಂತ ನಾವು ಇದು ಮಾಡೋದಲ್ಲ, ಅಂಡರ್ಲೈನ್ ಏನ್ ಸ್ಟ್ರೆಸ್ ಇದೆ ಅವ್ರಿಗೆ ಟ್ರೈನಿಂಗ್ ಇದೆ, ಅದನ್ನು ಕ್ಲೀನಾಗಿ ಮಾತಾಡ್ಕೊಂಡೇ ಅವರಿಂದ ಇಶ್ಯೂ ಅನ್ನು ತೆಗೆಯೋದು. ಅದಕ್ಕೆ ಸ್ಪೆಷಲೈಸ್ ಟ್ರೈನಿಂಗ್ ಸೈಕ್ಯಾಟ್ರಿಸ್ಟ್ಗೆ ಇರ್ತವೆ. ಅವರು ಈವನ್ ಸ್ಟ್ರೆಸ್ ಅನ್ನು ಟ್ರೀಟ್ಮೆಂಟ್ ಮಾಡೋರು, ಅವ್ರು ಚಾಂಪಿಯನ್ಸ್ ಅದರಲ್ಲಿ. ಆವಾಗ ನಮ್ಮ ಮೆಡಿಸಿನ್ಸ್ ತುಂಬಾ ಕ್ಲಿಯರ್ ಆಗಿ ರೆಸ್ಪಾನ್ಸ್ ಕೊಡ್ತವೆ. ಸೊ ಜೊತೆಯಲ್ಲಿ ನಾವು ಟೀಮ್ ವರ್ಕ್ ಅಲ್ಲಿ ನಾವು ಇದಕ್ಕೆ ಕೆಲಸ ಮಾಡಿದಾಗ ರಿಸಲ್ಟ್ ಬರುತ್ತೆ.